ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ತೊಗರಿಬೇಳೆ ಸಾರು ಮತ್ತು ರೈಸ್ ಮಾಡ್ಕೋಬೇಕಂಥೇಳಿ ಇಲ್ಲಿ ನಾನು ಒಂದೆರಡು ಟೊಮ್ಯಾಟೊ ಮತ್ತು ಒಂದು ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಸೊ ಖಾರ ನೋಡ್ಕೊಂಡು ಹಾಕ್ಕೋಬೇಕು ಮತ್ತು ಕೊತ್ತಂಬರಿ ಮತ್ತು ಹುಣಸಿನ್ಕಾಯಿ ನೆನೆಸಿಟ್ಟೀನಿ. ಈ ಒಂದು ಬಾಟಲ್ ನಾನು ತೊಗರಿಬೇಳೆ ತೊಗೊಲತ್ತೀನಿ ನೋಡಿರಿ. ತೊಗರಿಬೇಳೆ ತೊಗೊಂಡು ಅದನ್ನು ಚಲೋ ತೊಳ್ಕೊಬೇಕು ರೀ. ಒಂದೆರಡು ಸಲ ತೊಳ್ಕೊತೀನಿ ನಾನು ಇಲ್ಲಿ ನೀರು ಹಾಕ್ಕೊಂಡು. ಸೊ ನೀರು ಹಾಕ್ಕೊಂಡು ಸರಿಯಾಗಿ ತೊಳ್ಕೊಬೇಕು. ಯಾಕಂದ್ರೆ ಸುಮ್ಮ ಕಡ್ಡಿದು ಇರ್ತಾವಲ್ಲ ರೀ, ಅದಕ್ಕೆಲ್ಲ ಕ್ಲೀನಾಗಿ ಹೋಗ್ತದೆ, ಕಸ ಏನೂ ಇರೋಲ್ಲ ಅಂಥೇಳಿ ತೊಳ್ಕೊಳತ್ತೀನಿ ನೋಡಿರಿ. ತೊಳ್ಕೊಂಡು ಆದ್ಮ್ಯಾಗ ನಾ ಈಗ ಇದಕ್ಕೆ ಒಂದು ತಂಬಿಗೆ ನೀರು ಹಾಕೋತೀನಿ. ನೀರು ಹಾಕ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ರೀ 2 ಟೊಮ್ಯಾಟೊ ಮತ್ತು ಒಂದು ಮೆಣಸಿನ್ಕಾಯಿ ಒಂದೇ ತೊಗೊಂಡಿದ್ರಿ. ಖಾರ ನೋಡಿ ಹಾಕೋರಿ, ಮಕ್ಕಳಿಗೂ ಆಗ್ತದೆ ಅಂಥೇಳಿ ಮಾಡತ್ತೀನಿ ನಾ ಇಲ್ಲಿ. ಸೊ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದು ಆದಮೇಲೆ ನಾ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಲಾಗತ್ತೀನಿ ನೋಡಿರಿ. ಮತ್ತು 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅರಿಶಿಣ ಪೌಡರ್ನ ಹಾಕೋತೀನಿ ಇದಕ್ಕೆ. ಸೊ ಹಾಕ್ಕೊಂಡು ಆದ ನಂತರ ಇಲ್ಲಿ ಸ್ವಲ್ಪ ಬೆಳಗಡೆ ಸುಲ್ಕೊಂಡು ಇಟ್ಕೊಂಡಿದ್ರಿ, ಅವನ್ನ ಇದಕ್ಕೆ ಸೇರಿಸ್ಕೊತೀನಿ ನೋಡಿರಿ. ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಮುಚ್ಚಿಡ್ತೀನಿ ನೋಡಿರಿ. ಎಣ್ಣೆ ಯಾಕಪ್ಪ ಅಂದ್ರೆ ವಿಸಿಲ್ ಆಗ ಪರಿ ಕುಕ್ಕರ್ನಾಗಿಂದು ಬ್ಯಾಳೆ ಮ್ಯಾಲೆ ಬರಲ್ಲ ರೀ, ಅದಕ್ಕೆ ಸೋರಲ್ಲ, ಅದ್ರ ಸಲ್ಗೆ ಹಾಕ್ಕೊಂಡಿನಿ. ಅದೇ ಹಿಟ್ಟು ಆದ ನಂತರ ಈಗ ನಾ ಇಲ್ಲಿ ಒಂದು ಸೈಡಿಗೆ ಮತ್ತೊಂದು ಸೈಡಿಗೆ ರೈಸ್ ಮಾಡ್ಕೋಬೇಕಂಥೇಳಿ ಒಂದು 1.5 ತಂಬಿಗೆ ಅಕ್ಕಿ ತೊಗೊಂಡಿದ್ದು ನೋಡಿರಿ. 1.5 ತಂಬಿಗೆ ಅಕ್ಕಿ ತೊಗೊಂಡು ಅವು ಸರಿಯಾಗಿ ತೊಳ್ಕೊತೀನಿ. ತೊಳ್ಕೊಂಡು ಆದಮೇಲೆ ನಾ ಈಗ ಅನ್ನಕ್ಕೆ ಇಡ್ತೀನಿ ನೋಡಿರಿ. ಸೊ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿರಿ, ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ನೋಡಿರಿ. ಸೊ ಈಗ 1.5 ತಂಬಿಗೆ ಅಕ್ಕಿ ತೊಗೊಂಡಿದ್ದಲ್ಲ ರೀ, ಅದಕ್ಕೆ ಒಂದು 3 ತಂಬಿಗೆಷ್ಟು ನೀರು ಹಾಕ್ಕೊಂಡು ಇಲ್ಲಿ ಅನ್ನಕ್ಕೆ ಇಡ್ತೀನಿ ರೀ ಸೈಡಿಗೆ. 2 ಎಟ್ ಎ ಟೈಮ್ ಆಯ್ತವ ಅನ್ನ ಸಾರು ಅನ್ನೋಗೋಸ್ಕರ. ಸೊ ಬ್ಯಾಳಿನೂ ಅಷ್ಟರಾಗ ಕುದ್ದಿತ್ತು. ಸೊ ಅದು ನೋಡಿದೆ, ಬ್ಯಾಳಿನೂ ಕುದ್ದಿತ್ತು ರೀ ಚಲೋ. ಒಂದು 5 ವಿಸಿಲ್ ಹಾಕಿದ್ದೆ ನಾನು, ಚಲೋ ಕುದ್ದಿತ್ತು, ಭಾಳ ಮೆತ್ತಗೆ ಕುದ್ದಿತ್ತು. ಸೊ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಇಲ್ಲಿ ಸ್ವಲ್ಪ ಗೋಡ್ನಿ ಅಂತಾರೆ ನಮ್ಮ ಕಡೆದು ತೊಗೊಂಡು ಸ್ವಲ್ಪ ಚಲೋ ತೊಗರಿಬೇಳೆ ಮ್ಯಾಶ್ ಮಾಡ್ಕೊತೀನಿ ನೋಡಿರಿ. ಸೊ ಮ್ಯಾಶ್ ಮಾಡ್ಕೊಂಡ್ರೆ ಚಲೋ ಟೇಸ್ಟ್ ಬರ್ತದೆ ರೀ. ಬ್ಯಾಳೆ ಇದ್ರೆ ಚಲೋ ಅನ್ಸಲ್ಲ, ಅದ್ರಗೋಸ್ಕರ ಸ್ವಲ್ಪ ನುಣ್ಣಗೆ ಮ್ಯಾಶ್ ಮಾಡ್ಕೊಳಕತ್ತೀನಿ ನೋಡಿರಿ. ಸೊ ಮ್ಯಾಶ್ ಆದ ನಂತರ ನಾನೇನು ಸ್ವಲ್ಪ ಹುಣಸಿನ್ಕಾಯಿ ನೀರಾಗ ಹಾಕಿ ನೆನೆಸಿಟ್ಟಿದ್ದೆ ರೀ. ಸೊ ಹುಳಿಗೋಸ್ಕರ ಈಗ ಅದು ಹುಳಿ ಇದಕ್ಕೆ ಕಲಸಿ ಹಾಕೋತೀನಿ ನೋಡಿರಿ ಬ್ಯಾಳಿಗೆ. ಸೊ ಹುಣ್ಚಿಕಾಯಿ ಹಾಕೋದ್ರಲ್ಲಿಂದ ಟೇಸ್ಟ್ ಚಲೋ ಬರ್ತದೆ ರೀ. ಸೊ ಇಲ್ಲಿ ನಾ 2 ಹಾಕೀನಿ, ಟೊಮ್ಯಾಟೊನೇ ಹಾಕೀನಿ ಮತ್ತು ಹುಣ್ಚಿಕಾಯಿನೂ ಹಾಕ್ಲಾಕತ್ತೀನಿ ನೋಡಿರಿ. ಸೊ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿನಾಗ ಬೇಕು ಸಾರು, ಸ್ವಲ್ಪ ತೆಳ್ಳಗೆ ಮತ್ತು ಇಲ್ಲಾಂದ್ರೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ನೀರು ಹಾಕ್ಕೊಂಡು ಆಮೇಲೆ ಇಲ್ಲೊಂದು ಸ್ವಲ್ಪ ಬೊಗಣಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ನೋಡಿರಿ. ಹಾಕ್ಕೊಂಡು ಆದ ನಂತರ ಈ ಎಣ್ಣೆ ಕಾಯ್ದಿತ್ತು, ಅದಕ್ಕೆ ಸಾಸಿವೆ ಜೀರಿಗೆ 2 ಮಿಕ್ಸ್ ಮಾಡಿ ಹಾಕ್ಕೊಂಡು ನೋಡಿರಿ. ಅದಾದಮೇಲೆ ನಾ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ನೋಡಿರಿ. ನಾನಿಲ್ಲಿ ಉಳ್ಳಾಗಡ್ಡಿದ್ದು ಪಾಣೆ ಹೊಡೆದಿಲ್ಲ ರೀ ಬ್ಯಾಳಿಗೆ, ಬರೀ ಬೆಳ್ಳಗಡ್ಡಿದು ಹಾಕ್ಕೊಳತ್ತೀನಿ. ಸೊ ಅದಾದಮೇಲೆ ಕರಿಬೇವು ಹಾಕ್ಕೊಂಡು ಈಗ ಇದಕ್ಕೆ ನಾನು ಸಾರು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಸೇರಿಸ್ಕೊತೀನಿ ನೋಡಿರಿ. ಸೊ ಸೇರಿಸ್ಕೊಂಡು ಒಂದು ಸಲ ಎಲ್ಲ ಕರೆಕ್ಟ್ ಅದಲ್ಲ ಅಂತ ಚೆಕ್ ಮಾಡಿಕೊಂಡು ಕಲ್ಸ್ಕೊಬೇಕು ರೀ. ಮತ್ತು ಸಾರು ಮಾತ್ರ ಸಖತ್ತಾಗಿರ್ತದೆ ರೀ. ಸೊ ಉಳ್ಳಾಗಡ್ಡಿಗಿನ್ನೂ ಬೆಳಗಡ್ಡಿ ಫ್ಲೇವರ ಜಾಸ್ತಿ ಬರ್ತಿರ್ತದೆ, ಸೊ ಸಖತ್ತಾಗಿರ್ತದೆ. ಸೊ ಈಗ ಬ್ಯಾಳೆ ಕುದಿಲಾಕತ್ತದ ರೀ. ಸೊ ಅದಕ್ಕೆ ಈಗ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಮ್ಯಾಲಿಂದ ಹಸಿ ಕೊತ್ತಂಬರಿನ ಉದುರಿಸ್ಕೊಳಕತ್ತೀನಿ ನೋಡಿರಿ. ಉದುರಿಸ್ಕೊಂಡು ಆದ ನಂತರ ಈಗ ಇಲ್ಲಿ ಸಾರು ರೆಡಿಯಾಗಿ ಸಾರನ್ನು ಕುದ್ದಿ ರೆಡಿ ಆಯ್ತು ರೀ. ಈಗ ಇದನ್ನು ನಾನು ಮುಚ್ಚಿ ಸೈಡಿಗೆ ಇಡ್ತೀನಿ ನೋಡಿರಿ. ಅದ್ರ ಜೊತೆ ಸ್ವಲ್ಪ ಪಾಪಡಿದ್ರೆ ಸಖತ್ ಟೇಸ್ಟ್ ಇರ್ತದೆ, ಊಟ ಮಾಡೋಕೆ ಚಲೋ ಅನಿಸ್ತದೆ ಅಂಥೇಳಿ ನಾನು ಇಲ್ಲಿ ಪಾಪಡ್ ಹುರ್ಕೊಳ್ಕತ್ತೀನಿ ನೋಡಿರಿ. ಕಡಾಯಿನಾಗ ಸ್ವಲ್ಪ ಎಣ್ಣೆ ಹಾಕಿ ಪಾಪಡ್ ಹುರ್ಕೊಳ್ಕತ್ತೀನಿ ನೋಡಿರಿ. ಅದ್ರ ಸರಿ ಚಲೋ ಇರ್ತದೆ ಅಂಥೇಳಿ ಊಟಕ್ಕೆ. ಸೊ ಇಷ್ಟ ಆಗಿತ್ತು ರೀ ಇವತ್ತಿನ ಮಧ್ಯಾಹ್ನ ಊಟ ನಮ್ಮದು. ಸೊ ತೊಗರಿಬೇಳೆ ಸೂಪರ್ ಟೇಸ್ಟ್ ಆಗಿತ್ತು ರೀ. ಮತ್ತು ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್.